ಇಲ್ಲಿ ಗೆಣಸಿನ ಹೋಳಿಗೆ ಮಾಡೋ ರೆಸಿಪಿ ತೋರ್ಸೀನಿ ನೋಡ್ರಿ ನಾನು. ಸಿಹಿ ಗೆಣಸು ಅಂತಂದು ನೋಡ್ರಿ. ಹೆಂಗೆ ಮಾಡೋದಂತ ನೋಡ್ಕೊಂಬರ್ನು ಬರ್ರಿ. ನಂದು ಮುಂಚೆ ಯಾವುದು ಪ್ಲ್ಯಾನ್ ಇದ್ದದಲ್ರಿ ವಿಡಿಯೋ ಮಾಡ್ಬೇಕಂತಂದ, ಹಿಂಗಾಗಿ ಗೆಣಸು ಕುದಿಸೋಕ್ಕಿಂತ ಮುಂಚೆ ತೋರಿಸಿಲ್ರಿ ನಾನು ನಿಮ್ಗೆ. ಕುದಿಸಿದಾದ್ಮ್ಯಾಗ ಇದನ್ನೊಂದು ವಿಡಿಯೋ ಮಾಡ್ಕೊಂಡ್ರೆ ಆತಗಪ್ಪ ಅಂತಂದು ಅಂದ್ಕೊಂಡು ವಿಡಿಯೋ ಮಾಡತ್ತೇನೆ ರೀ. ಈಗ ಕುದಿಸ್ಕೊಂಡ್ರಿ ಅವನ್ನ ಸ್ವಚ್ಛ ಹಿಂಗೆ ತೊಳ್ಕೊಂಬರ್ತೀರಿ. ಮೊದಲು ತೊಳ್ಕೊಂಬಂದಾದ್ಮ್ಯಾಗ ಒಂದು ಸೀಟಿ ಹೊಡ್ಸೋದ್ರಿ. ಸ್ವಲ್ಪ ನೀರು ಹಾಕೋದು, ನೀರು ಬೆಳಕಂಗಿಲ್ಲ. 1 kg ಗೆಣಸದಾವ ಅಂದ್ರೆ ಒಂದು 2 ವಾಟ್ಕ ನೀರು ಹಾಕಿದ್ರೆ ಸಾಕ್ರಷ್ಟೇ. ಇನ್ನೂ ನೀರು ಉಳಿತಾವ್ರಿ ಅವು. ಒಂದು 2 ವಾಟ್ಕ ನೀರು ಹಾಕಿ ಒಂದು ಸಿಟಿ ಬೇಡ 2 ಸಿಟಿ ಅಷ್ಟೇ ಹೊಡ್ಸ್ಕೋದ್ರಿ. ಭಾಳ ಪೂರ್ತಿ ಭಾಳ ಕುದಿಸೋಂಗಿಲ್ಲ, ಒಂದು ಸ್ವಲ್ಪ ಬಿರ್ಸಿರ್ಬೇಕು ಅವು. ಈಗ ನೋಡ್ಬೋದು ನೀವು ಇಲ್ಲಿ ಹೆಂಗೆ ಕುದಿಸೀನಿ ಅಂತ ನಾನು. ಇವಾದರೂ ಸ್ವಲ್ಪ ಮೆತ್ತಗನ ಕುದ್ದಾವ್ರಿ, ಇದಕ್ಕೆ ಬಿರ್ಸ ಕುದಿಬೇಕ್ರಿ ನಾ. ಕುಕ್ಕರ್ ಒಂದೇ ವಿಸಿಲ್ ಹಾಕಿಸಿದ್ರಂದ್ರೆ ಒಂದು ಸ್ವಲ್ಪ ಒಮ್ಗೆ ಬಿಡ್ರಿ. 2 ಹಾಕ್ಸಿದ್ರಿ ಅಂದ್ರೆ ಏರ್ ಪಾಸ್ ಮಾಡಿ ತೊಗೊಂಬಿಡ್ರಿ. ಅದಾದ್ಮೇಲೆ ಸೊಪ್ಪೆಲ್ಲ ಸುಲಿದು ಹಿಂಗೆ ತುರ್ಕೋಬೇಕು ನೋಡ್ರಿ. ಯಾಕಂದ್ರೆ ಅದು ಗಂಟು ಬರಬಾರ್ದಲ್ರಿ ಗೆಣಸಿನ ಹೋಳಿಗೆ ಒಳಗೆ. ತುರ್ಕೊಂಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಒಡೆದು ಹಿಂಗೆ ಚಮಚಲ್ಲಿ ಎಲ್ಲ ಮೋಚ್ಕೋರಿ, ಅದನ್ನು ನಡಿತೈತ್ರಿ. ಮತ್ತು ಮುಂದೆ ತೋರಿಸ್ತೀನಿ ನಿಮ್ಗೆ ಎಲ್ಲ ಪೂರ್ತಿ ಹೆಂಗೆ ಹೂರ್ಣ ತಯಾರು ಮಾಡ್ಕೋಬೇಕಂದು ಅನ್ನೋದು. ತುರ್ಕೊಳ್ಳೋದಾಗ್ಲಿಲ್ಲಪ್ಪ ಅಂದ್ರೂ ಹಂಗೆ ಚಮಚಲ್ಲಿ ಒಂದು ಸ್ವಲ್ಪ ಒಡೆದು ಎಲ್ಲ ಕಾಯಿ ಬಿಡು ಚಮಚಲ್ಲಿ ಮುಗಿಸ್ಕೊಂಡು ಬರ್ತೈತ್ರಿ. ಅದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಅರ್ಧ ನೋಡ್ರಿ. 1 kg ಗೆಣಸಿನಕಾಯಿ ತೊಗೊಂಡು ಅಂದ್ರೆ ಒಂದು ಅರ್ಧ kg ಬೆಲ್ಲ ತೊಗೋದ್ರಿ. ಯಾಕಂದ್ರೆ ಸ್ವೀಟ್ ಇರ್ತೈತಿಲ್ರಿ ಗೆಣಸು, ಹಿಂಗಾಗಿ ಅರ್ಧ ಕಡಿಮೆ ತೊಗೋದ್ರಿ ಬೆಲ್ಲ. ಸಣ್ಣಂಗೆ ಕುಟ್ಟಿ ಡೈರೆಕ್ಟ್ ಹೂರ್ಣದೊಳಗೆ ಕೂಡಿಸಿದ್ರೆ ಹೂರ್ಣ ಅಳ್ಕಾಕತ್ರಿ. ಅದು ಗೊತ್ತಲ್ರಿ, ಗೆಣಸಿನ ಹೋಳಿಗೆ ಮಾಡೋದು ಮೊದಲನ ಮೆಥಡ್ ಅದ. ಹೆಂಗೆ ಮಾಡ್ತಂದ್ರೂ ಹೂರ್ಣ ಅಳ್ಕಾಕೈತಿ ಅನ್ನೋದೊಂದು ಪ್ರಾಬ್ಲಮ್ ಯಾರಿಗಾದ್ರೂ ಇರ್ತೈತಿ. ಹಿಂಗಾಗಿ ಹಿಂಗೆ ಬಿಸಿ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ತುಪ್ಪ ಹಾಕೋಬೇಕು ಅನ್ನೋರು ಹಾಕೋಡ್ರಿ, ಬ್ಯಾಡ ಅಂದ್ರೆ ಏನಿಲ್ಲ. ತಿನ್ನೋ ಇಷ್ಟ ಇದ್ದವ್ರು ಹಾಕೋಬೋದ್ರಿ. ಇನ್ನೆಲ್ಲ ಬೆಲ್ಲ ಒಂದು 5 ನಿಮಿಷ ಲೋ ಫ್ಲೇಮ್ ಉರಿ ಇಟ್ಕೊಂಡು ಪೂರ್ತಿ ಬೆಲ್ಲ ಕರ್ಗೋರಿಗೆ ಹಿಂಗೆ ಕಾಯಿಸ್ಕೋಬೇಕು ನೋಡ್ರಿ. ಅದನ್ನ ಬೆಲ್ಲ ನೋಡ್ತಿರ್ಬೋದ್ರಿ ನೀವು. ಒಳಗೆ ಗಂಟು ಉಳಿಬಾರ್ದ್ರಿ. ಗಂಟು ಉಳಿಲಾರ್ದಂಗೆ ಹಿಂಗೆ ಚಮಚಲಿ ತಿರುವಿ ನೋಡಿಕೊಂಡು ಅವನ್ನೆಲ್ಲ ಗಂಟು ಹೊಡ್ಕೋಬೇಕ್ರಿ. ಅವನ್ನ ಒಡೆದು ಪೂರ್ತಿ ಕರಗಿಸ್ಕೋಬೇಕ್ರಿ. ಅದನ್ನ ಬೆಲ್ಲ ಕರಗಿಸ್ಕೊಂಡು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಟ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ಮೊದಲು ಡೈಲಿ ವಿಡಿಯೋ ಹಾಕೋಕ್ಕಾಗೋದ್ರಿ ನನಗೆ. ಈಗ ಒಂದು ತಿಂಗಳರ ಆಗಿರ್ಬೋದ್ರಿ ನಾವು ವಿಡಿಯೋ ಹಾಕೋದು ಬಿಟ್ಟು. 2 ತಿಂಗಳ ರಾತ್ರಿ 2 ತಿಂಗಳೊಳಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಇದು 2ನೇದ್ರ ಬಿಟ್ಟ. ಹಿಂಗಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಂಗೆ ಎಲ್ಲರೂ ನೋಡಿರಿ. ಆಗಿ ಅನ್ಸಿದ್ದೇನು ತುರಿದು ಇಟ್ಕೊಂಡಿದ್ವಲ್ರಿ, ಅದನ್ನ ಹಾಕೋದು ನೋಡ್ರಿ. ಅದ್ರೊಳಗೆ ತುರಿಲಿಲ್ಲ ಅಂದ್ರೂ ನಡೆಯುತ್ತಾರೆ. ಇದ್ರೊಳಗೆ ನೀವು ಹೆಂಗೆ ಮಾಡಿರ್ತಿರಲ್ಲ ಹಂಗನ ಕೂಡಿಸ್ಕೊಡ್ರಿ. ಅದನ್ನ ಅದರೇನ್ರಿ ಕಾಯಿ ಒಡೆದಿರಬೇಕು. ಒಡೆದೆಲ್ಲ ಹಿಂಗೆ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿರ್ಬೇಕು ರೀ, ಚೂರು ಮಾಡ್ಕೊಂಡಾದ್ಮೇಲೆ ಇದ್ರೊಳಗೆ ಕೂಡಿಸ್ಕೊಂಡು ಸಣ್ಣ ಉರಿ ಸಣ್ಣ ಇಟ್ಕೊಂಡು ಕಾಯಿಸ್ಕೋದ್ರಿ. ಅದನ್ನು ಹಿರ್ಕೊಳ್ತೈತ್ರಿ. ಅದೆಲ್ಲ ಬೆಲ್ಲ ಸರಿಯಾಗಿ ಹಿರ್ಕೊಂಡು ಗಟ್ಟಿಯಾಗೋವರೆಗೂ ಈ ಥರ ಹಿಂಗೆ ನೀವು ಒಂದು 5 ನಿಮಿಷದೊಳಗೆ ರೆಡಿ ಆಗ್ತೀರಿ ಹೂರ್ಣದು. ಲೋ ಫ್ಲೇಮ್ ಇಟ್ಟು ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೋದ್ರಿ. ಅದನ್ನ ತೆರ್ಕೊಂಡು ಒಂದು ಸೈಡ್ ಗೆಣಸ ಒಂದು ಸೈಡ್ ಬೆಲ್ಲ ಹಿಂಗೇನು ಉಳಿಬಾರದ್ರಿ. ಅದು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಮಾಡತ್ತ ನೋಡ್ರಿ ಈ ಥರ ಮಿಕ್ಸ್ ಮಾಡಿಕೊಡ್ರಿ. ಎಲ್ಲ ಹಿಂಗೆ ಒಂಥರ ಮುಗಿಸಂಗೆ ಮಾಡಿ ಮಿಕ್ಸ್ ಮಾಡಿಕೊಂಡು ನೀವು ಎಷ್ಟು ತಿರುವಿ ಮಿಕ್ಸ್ ಮಾಡ್ಕೋತೀರಿ ಅಷ್ಟು ಹೂರ್ಣ ಗಟ್ಟಿ ಆಗುತ್ತಾ ಬರ್ತೈತ್ರಿ. ಅದಂಗೆ ನೋಡ್ತಿರ್ಬೋದ್ರಿ ನೀವು. ನಾವು ಫಸ್ಟಿಗೆ ಬೆಲ್ಲ ಹಾಕಿದಾಗ ಹೆಂಗಿತ್ತು, ಈಗ ಹೆಂಗೆ ಗಟ್ಟಿ ಆಗತ್ತೈತಿ ಅಂತ. ಆಲ್ರೆಡಿ ಎಲ್ಲ ಬೆಲ್ಲ ಮಿನ್ಸತ್ತೈತ್ರಿ ಸೈಡ್ ಎಲ್ಲ. ಅದೆಲ್ಲ ಹೆಂಗೆ ಹಿರ್ಕೋತ ನೋಡ್ರಿ. ಇವಾಗ ಅಬ್ಸರ್ವ್ ಮಾಡ್ರಿ ಇಲ್ಲಿ ನೋಡ್ರಿ, ಎಲ್ಲ ಎಷ್ಟು ಚಂದ ಹಿರ್ಕೊಂಡೈತೆ ಅಂತ. ಆದ್ರೆ ಏನ್ರಿ ಕೆಳಗೆ ಹತ್ಕೋಬಾರದ್ರಿ. ಅದು ಮತ್ತು ತಳಕ್ಕೆ ಎಲ್ಲಾರು ಹತ್ಕೋತಂದ್ರೆ ಅದೊಂಥರ ಸ್ಮೆಲ್ ಆಕೈತ್ರಿ ಮತ್ತು ಹೂರ್ಣ. ಹಿಂಗಾಗಿ ಹತ್ಕೊಲಾರ್ದಂಗೆ ಉರಿ ಸಣ್ಣ ಇಟ್ಕೊಂಡನ ಮಾಡೋದು ನೋಡ್ರಿ. ಹೂರ್ಣ ಈ ಕಡೆ ಹೂರ್ಣ ರೆಡಿ ಆತ್ರಿ. ಅದೆಲ್ಲ ಪೂರ್ತಿ ತಣ್ಣಗಾಗ್ಬೇಕ್ರಿ. ಹೂರ್ಣ ತಣ್ಣಗಾಗುವಂಗೆ ಒಂದು ಸೈಡ್ ಇಟ್ಬಿಡ್ರಿ. ಅದನ್ನ ಇಲ್ಲಿ ಹಿಟ್ಟು ನದ್ಕೋತೇನೆ ನೋಡ್ರಿ. ನಾ ಗೋಧಿ ಹಿಟ್ಟು ಸ್ವಲ್ಪ ನದ್ಕೋರಿ. ಒಂದು ಸಣ್ಣ ಗ್ಲಾಸ್ಲಿ ಒಂದು 2 ಗ್ಲಾಸ್ ಆದ್ರೆ ಸಾಕ್ರಿ ಅಷ್ಟೇ. ಭಾಳೇನು ಬೇಕಾಗಂಗಿಲ್ಲ ಹೂರ್ಣ. ಒಂದು ಸ್ವಲ್ಪ ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಕಲರ್ ಬೇಕನ್ನೋರು ಒಂಚೂರು ಅರಿಶಿನ ಪುಡಿ ಹಾಕೊಡ್ರಿ. ಕಲರ್ ಬೇಡ ಅನ್ನೋರೇನು ಬೇಡ. ಅಂದ್ರೆ ಗೆಣಸಿನ ಹೋಳಿಗೆ ಹಳಸಂಗಿಲ್ಲ. 3-4 ದಿವಸ ಆರಾಮ್ ಇಟ್ಕೊಂಡು ತಿನ್ಬೋದು ರೀ. ಹಿಂಗಾಗಿ ಅರಿಶಿನ ಪುಡಿ ಕೂಡಿಸ್ರೆ ಒಂದು ಸ್ವಲ್ಪ ಸ್ಮೆಲ್ ಲಘು ಬರ್ತಾವ್ರವ. ಹಿಂಗಾಗಿ ಕೂಡ್ಸಂಗಿಲ್ಲ ರೀ. ನಾ ಇಲ್ಲಿ ಕೂಡಿಸ್ನವ್ರು ಕೂಡಿಸ್ಬೋದು ರೀ. ಅದು ನೋಡ್ರಿ ಇಲ್ಲಿ ನಾ ಹಿಟ್ಟು ನಾದ್ಕೊಂಡ್ರಿ. ಈಗ ಸ್ವಲ್ಪ ಮತ್ತು ಮ್ಯಾಗ ಎಣ್ಣೆ ಹಚ್ಚಿ ಮಿಸ್ಕೊಳತ್ತೆ ನೋಡ್ರಿ. ಚಪಾತಿ ಹೆಂಗೆ ಹಾಕ್ತಿರಲ್ರಿ ಅಷ್ಟೇ ರೀ. ಅದಕ್ಕೆ ಸ್ವಲ್ಪ ಅಳಸು ನಾದ್ಕೊಡ್ರಿ. ಮತ್ತು ನಿಮ್ಮ ಹೂರ್ಣ ಹೆಂಗೆ ಆಕೈತಿ ಅದ್ರ ಹದದ ಮ್ಯಾಗ ಹಿಟ್ಟು ನಾದ್ಕೊಡ್ರಿ. ಹೂರ್ಣಿನ ಆರಿಲ್ರಿ. ಅದು ಕಡಾಯಾಗಿ ಇಟ್ಟಾಗ ಆರಲಿಲ್ಲ. ಆರ್ಲಾರ್ಕ ಮತ್ತೆ ತೆಗೆದು ನಾ ಪರಾತಿಗೆ ಹಾಕಿನ್ರಿ. ಅದನ್ನ 1-2 ಏಲಕ್ಕಿ ನೋಡ್ರಿ. ಏಲಕ್ಕಿ ಸಣ್ಣಂಗೆ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೊಡ್ರಿ. ಏಲಕ್ಕಿ ಒಂಥರ ಸ್ಮೆಲ್ ಚಲೋ ಬರ್ತಾರೆ, ಅದಕ್ಕಾಗಿ ಹಾಕ್ಕೊಡ್ರಿ.
ನಾ ಹೂರ್ನ ತಣ್ಣಗಾದ್ಮ್ಯಾಗ ಇಲ್ಲಿ ಹೂರ್ನ ಚಾನಿ ಇರ್ತೈತೆ ನೋಡ್ರಿ, ಆ ಚಾನಿಲಿ ಎಲ್ಲ ಸಣ್ಣ ಮಾಡ್ಕೊಂಡೇನ್ರಿ. ನಾ ಇದನ್ನ ಸರಿಯಾಗಿ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಿಲ್ಲ ರೀ ನನಗೆ, ಯಾಕಂದ್ರೆ ನನ್ನ ಮಗಳ ಬಗ್ಗೆ ಫೋನ್ ತೊಗೊಂಡು ನೋಡಾಕತ್ತೇಳ್ರಿ, ನೋಡಿ ಸುಖನ ಆಳಾಕತ್ತೇಳಕ್ಕಿ, ಹಿಂಗಾಗಿ ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ ರೀ. ಇದನ್ನ ಜರಡಿ ಹಿಡು ಚಾನಿಗಿಲೆ ಎಲ್ಲ ತಿಕ್ಕೊಂಡೇನ್ರಿ, ಅದನ್ನ ತಿಕ್ಕಿ ಸಣ್ಣ ಮಾಡ್ಕೊಂಡ ನೋಡ್ರಿ ಹೂರ್ನ. ಈಗ ಹೋಳ್ಗೆ ಮಾಡಾಕೈತಿ ನೋಡ್ರಿ. ನಾ ಈಗ ಆಲ್ರೆಡಿ ಒಂದು 10 ನಿಮಿಷ ನೆನೆದ್ರೆ ಸಾಕು ರೀ ಕನಕ, ಭಾಳ ನೆನಿಬೇಕಂತಂದೇನಿಲ್ಲ. ಚಪಾತಿ ಹೆಂಗೆ ಮಾಡ್ತಿರಲ್ಲ ಅಷ್ಟು ಉಳಿತವ್ರಿ ಕನಕ. ಅದಾದ್ಮ್ಯಾಗ ನಿಮ್ಗೆ ಹೂರ್ನ ಎಷ್ಟು ಬೇಕು ನೋಡ್ರಿ, ಗೆಣಸಿನ ಹೂರ್ನ ಅಷ್ಟು ಹೂರ್ನ ಉಂಡೆ ಮಾಡ್ಕೊಡ್ರಿ. ಉಂಡೆ ಮಾಡ್ಕೊಂಡು ಇಲ್ಲಿ ನಾ ತುಂಬಾತ ನೋಡ್ರಿ, ಈ ಟೈಪ್ ತುಂಬ್ರಿ ಅದನ್ನು. ಅಂದ್ರೆ ಈ ಟೈಪ್ ತುಂಬಿದ್ರೆ ಎಲ್ಲ ಕಡೆ ಸಮ ಬರ್ತೈತ್ರಿ ಅದು. ನೋಡ್ರಿ, ನೋಡ್ತಿರ್ಬೋದು ನೀವು, ಈ ಥರ ತುಂಬ್ಕೊಡ್ರಿ. ನಾವೆಲ್ಲ ಸಣ್ಣಾಗಿದ್ದಾಗ ನಮ್ಮ ಅಜ್ಜಿ ಭಾಳ ಮಾಡ್ತಿದ್ರಿ ಇವನ್ನ, ನಮ್ಮ ವಾರ ಭಾಳ ಗೆಣಸಿನ ಹೋಳ್ಗೆ, ಆಮೇಲೆ ಒಂದಿಷ್ಟಿಷ್ಟು ಅದಾವ್ರಿ ಅವ್ರ ರೆಸಿಪೀಸ ಭಾಳ ಮಸ್ತ್ ಮಾಡ್ತಿದ್ರು. ಅದ್ರೇನ್ರಿ ಇನ್ನೆಲ್ಲ ಬರೀ ನೆನೆಸ್ಕೊತಾನೆ ಹೋಗುದ್ರಿ ಅವನ್ನ, ಸಿಗಂಗಿಲ್ಲ ಅವಾಗ. ಅವಾಗಿದ್ದು ಗೆಣಸಿನ್ಕಾಯಿ ರುಚಿ ಈಗಿಲ್ರಿ. ಅವಾಗ ಒಂಥರ ಹಿಂಗೆ ಕುದಿಸಿದ ಮ್ಯಾಗ ಎಷ್ಟು ಮಸ್ತ್ ಸ್ಮೆಲ್ ಬರ್ತಿತ್ತು, ಈಗೇನಿಲ್ರಿ, ಈಗ ಸ್ಮೆಲ್ಲನ ಬರಂಗಿಲ್ಲ ಈಗಿನ ಗೆಣಸಿನ್ಕಾಯಿ ಹಂಗೆ. ಅವಾಗ ಹಸಿ ಗೆಣಸೆಲ್ಲ ತಿಂತಿದ್ವಿ ರೀ ನಾವು, ಮನ್ಯಾಗ ತಂದಿಟ್ಟಿದ್ರು ಅಂದ್ರೆ ಹಸಿವನ್ನೆಲ್ಲ ಸೊಟ್ಟಿ ತೆಗೆದ ತಿಂತಿದ್ರು, ಒಂಥರ ಹಾಲಿರ್ತಿದ್ವು. ಅಂದರೆ ಈಗೇನು ತಿನ್ನಕ್ಕೆ ಹೋಗಂಗಿಲ್ಲ ರೀ, ಅಷ್ಟು ತಿನ್ನಂಗೆ ಅನ್ಸಂಗಿಲ್ಲವ ಹಂಗೆ ರೀ ಈಗಿನ ಕಾಯಿ. ಇಲ್ಲಿ ನೋಡ್ರಿ ನಾ ಪ್ಯಾಚ್ ವರ್ಕ್ ಹೆಂಗೆ ಮಾಡತ್ತೆ ನೋಡ್ರಿ, ಸ್ವಲ್ಪ ಅದು ಹೂರ್ನ ಈಗ ಆಲ್ರೆಡಿ ಕಾಣತೈತೆ ರೀ. ಅದು ಹುಳಿ ಮಾಡ್ಕೊಂಡಾಗನ ಇನ್ನು ಹೋಳಿ ರೆಡಿ ಆಗೋದ್ರಾಗನ ಪೂರ್ತಿ ಎಲ್ಲ ಹೂರ್ನ ಹೊರಗೆ ಬಂದುಬಿಡ್ತೈತಿ. ಹಿಂಗಾಗಿ ಪ್ಯಾಚ್ ಮಾಡತ್ತೀನಿ ನೋಡ್ರಿ ನಾ ಅಲ್ಲಿ. ಸ್ವಲ್ಪ ಕನಕ ತೊಗೊಂಡು ತಿಳು ಹಿಂಗೆ ಬಟ್ ಮ್ಯಾಗ 3 ಬಟ್ ಮ್ಯಾಗ ಹೆಬ್ಬಟ್ಲೆ ಆಡಿಸಿ ತೆಳಗೆ ಮಾಡ್ಕೊಂಡು ಅದ್ರ ಮ್ಯಾಗ ಇಟ್ಟು ಒತ್ತದ ನೋಡ್ರಿ. ನೋಡ್ತಿರ್ಬೋದು ನೀವು ಇಲ್ಲಿ ನಾ ಹೆಂಗೆ ಮಾಡತ್ತಂತ. ಹೂರ್ನ ಭಾಳ ಗಟ್ಟಿಗಿತ್ತಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಡ್ರಿ ಕನಕ. ಇಲ್ಲ ಹೂರ್ನ ಸ್ವಲ್ಪ ಅಳ್ಕಾಗೈತಿ ಕೈಗೆ ಹತ್ತತೈತಿ ಅನ್ನೋರಿದನಂದ್ರೆ ಸ್ವಲ್ಪ ಮೆತ್ತಗನ ಮಾಡಿಕೊಡ್ರಿ ಅದನ್ನ ಕನಕ. ಈಗ ಕನಕ ಗಟ್ಟಿದ್ದು ಹೂರ್ನ ಅಳಸಿತ್ತಂದ್ರೆ ಚಲೋ ಬರಂಗಿಲ್ಲ ರೀ ಹೋಳಿಗೆ, ಒಂಥರ ಹೆಂಗೋ ಗಡ್ಬಾಕವು. ನೋಡ್ತಿರ್ಬೋದ್ರೂ ಎರಡು ಹದ ಒಂದೇ ಥರ ಇದ್ದರೆ ಚಲೋ ಬರ್ತಾವೆ ರೀ ಹೋಳಿಗೆ. ಅದು ಅಳಸಾಗ್ಲಿ ರೀ, ಅಳಸಾದ್ರೆ ಏನು ಸಮಸ್ಯೆ ಇಲ್ಲ, ಆದ್ರೆ ಕನಕೂ ಅಳಸಾಗ್ಬೇಕು ರೀ, ಅದು ಅದ್ರ ತಕ್ಕನ ಅದೇನು ಪ್ರಾಬ್ಲಮ್ ಆಗಂಗಿಲ್ಲ ರೀ. ಒಂದು ಗಟ್ಟಿ ಒಂದು ಅಳಸಾದ್ರೆ ಚಲೋ ಬರಂಗಿಲ್ಲ ರೀ ಹೋಳಿಗೆ. ನೋಡ್ತಿರ್ಬೋದು ನೀವು ಇಲ್ಲಿ ಹೆಂಗೆ ಮಾಡಿನಂತ ಹೋಳಿಗೆ ಫುಲ್ ತೆಳ್ಳಗನ ಮಾಡೀನಿ ರೀ. ಬೇಕಾದಷ್ಟು ತೆಳಗ ಮಾಡ್ಬೋದು ರೀ, ಗಟ್ಟಿಗಿತ್ತಂದ್ರೆ ಹೂರ್ನಾಗಲಿ ಕನಕಾಯಿಲಿ ಗಟ್ಟಿತ್ತಂದ್ರೆ ನೀವು ಬೇಕಾದಷ್ಟು ತೆಳಗೆ ಓದ್ಕೋರಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ ರೀ ಅಲ್ಲಿ. ಹೊತ್ತು ಉಳ್ದು ಮಾಡೋದು ಏನಾಗಂಗಿಲ್ಲ. ನೋಡ್ತಿರ್ಬೋದು ನೀವು, ಮತ್ತೊಮ್ಮೆ ತುಂಬ ತೋರ್ಸಾತೀನಿ ರೀ. ನಾನು ಒಮ್ಮೆ ತೋರಿಸಿದ್ದ ಗೊತ್ತಾಗ್ತೈತಿಲ್ಲ ಆಮೇಲೆ ಅಂದ್ಕೊಂಡು ಮತ್ತೊಮ್ಮೆ ತೋರ್ಸಾತೀನಿ ನೋಡ್ರಿ ಇಲ್ಲಿ. ಅದು ಹಿಟ್ಟು ಕನಕ ಎಷ್ಟು ಬೇಕಾದ ಹಿಡ್ರಿ ನೀವು, ಎಕ್ಸ್ಟ್ರಾ ಬರ್ತೈತೆ ರೀ ಅದು ಹೊರಗೆ. ಹಿಂಗೇನು ನಾವು ಬಟ್ಟೆ ಚಚ್ಚಿ ಒತ್ತಾಗ ಕನಕ ಎಕ್ಸ್ಟ್ರಾ ಆಗಿದ್ದು ಮ್ಯಾಗ ಬರತೈತಿ. ಇಲ್ಪ ನಮಗೆ ಸ್ವಲ್ಪ ಕನಕ ಜಾಸ್ತಿ ಬೇಕು, ಹೂರ್ನ ಕಡಿಮೆ ಬೇಕು ಅಂದ್ಕೊಳ್ಳೋರು ಒಂದು ಸ್ವಲ್ಪ ಕನಕ ಜಾಸ್ತಿ ಇಟ್ಕೊಡ್ರಿ. ಇಲ್ಲ ಹೂರ್ನ ಜಾಸ್ತಿ ಬೇಕು ಕನಕ ಕಡಿಮೆ ಬೇಕು ಅನ್ನೋರು ತೆಳು ಮಾಡ್ಕೊಡ್ರಿ. ಅದನ್ನ ಹುಳಿ ತೆಳು ಮಾಡ್ಕೊಡ್ರಿ, ಕನಕದ ಹುಳಿ ಕರೆಕ್ಟ್ ಬರ್ತೈತಿ. ನೋಡ್ತಿರ್ಬೋದು ನೀವು ನಾ ಇಲ್ಲಿ ಹೆಂಗೆ ತುಂಬ್ತೀನಂತ. ಇವ್ನು ಹಿಟ್ಟು ಹಚ್ಚಿ ಮಾಡ್ತಾರಲ್ಲ ಗೊತ್ತಿಲ್ಲ ರೀ ನನಗೆ, ಯಾವಾಗೂ ನಾವು ಹಿಟ್ಟು ಹಚ್ಚಿ ಯಾವಾಗ ಮಾಡಿವಿಲ್ಲ. ನಾವು ಗೆಣಸಿನ ಹೋಳಿಗೆ ಹೂರ್ನ ಹೋಳಿಗೆ ಮಾಡಿರ್ತೀವಿ ರೀ ನಾವು ಹಿಟ್ಟು ಹಚ್ಚಿ, ಅಂದ್ರೆ ಗೆಣಸಿನ ಯಾವಾಗ ಮಾಡಿಲ್ಲ ಗೊತ್ತಿಲ್ಲ. ಹಿಟ್ಟು ಹಚ್ಚಿ ಮಾಡ್ತಾರಲ್ಲ, ಎಣ್ಣೆ ಹಚ್ಚಿ ಮಾತ್ರ ನಾವು ಮಾಡ್ತೀವಿ ರೀ ಪಕ್ಕ. ನೋಡಿರಿ ಹಿಂಗೆ ತುಂಬ್ಕೊಳ್ಳೋದು ನೋಡಿರಿ, ಪರ್ಫೆಕ್ಟ್ ಹೋಳಿಗೆ. ಆಮ್ಯಾಗ ರೊಟ್ಟಿ ಬರ್ಬೇಕಾರೆ ಏನು 8th 9th 10th ಸಾಲಿ ಕಲ್ತು ಏನು ಬಿಟ್ಟಿರ್ತೀವಿ ನೋಡ್ರಿ, ನಾನು ಹಿಡ್ದು ಹೇಳ್ತೀನಿ. ಅವ್ರಿಗೆ ಮಾತ್ರ ಪಕ್ಕ ಪರ್ಫೆಕ್ಟಾಗಿ ಬರ್ತಿರ್ತಾವೆ ರೀ. ಪೂರ್ತಿ ಕಲ್ತವ್ರಿಗೂ ಬರಂಗಿಲ್ಲ ಅಂತಲ್ಲ, ಬರ್ತಿರ್ತೈತಿ. ಆದ್ರೂ ಇವ್ರೇನು ಸ್ವಲ್ಪ ಸಾಲಿ ಕಲ್ತು ಬಿಟ್ಟಿರ್ತಾರೋ, ಮಾಡೋದನ್ನ ಅಡ್ಗೆ ಕೆಲಸ ಅಲ್ಲೇನು ರೀ, ಹಿಂಗಾಗಿ ಎಲ್ಲಾದ್ರೂ ಪಕ್ಕ ಪರ್ಫೆಕ್ಟ್ ಆಗಿಬಿಟ್ಟಿರ್ತಾರೆ ರೀ. ನಾವು ಕೂಡ ಹಂಗೆ ನೋಡ್ರಿ ಇವಾಗ ಪಕ್ಕ ಪರ್ಫೆಕ್ಟ್ ರೀ. ಯಾಕಂದ್ರೆ ನಾವು ಲಘು ಸಾಲಿ ಬಿಟ್ಟು ಲಘು ಮದುವೆಗೆ ಬಂದೆವು, ಹಿಂಗಾಗಿ ಪಕ್ಕ ಎಲ್ಲ ಮಾಡಕ್ಕೆ ಬರ್ತೈತೆ ರೀ. ನೋಡ್ತಿರ್ಬೋದು ನೀವು ಹೂರ್ನದು ಎಲ್ಲೆಷ್ಟು ಹೊರಗೆ ಬಂದೈತೆ ಕರೆ, ಆದರೂ ಏನು ರೀ ಬೆಲ್ಲುಣಿಗೆ ಏನು ಹತ್ಕೊಳತ್ತಿಲ್ಲ ಏನಿಲ್ಲ. ಈಗ ಬೇಕಾದಷ್ಟು ತಿಳು ಮಾಡ್ರೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ನೋಡ್ರಿ. ಅಲ್ಲಿ ನೋಡ್ತಿರ್ಬೋದು ನೀವು ನಡೋದು ಎಷ್ಟು ತೆಳ್ಳಗೈತಂತ. ಈ ಹೋಳ್ಗಿದ ಟ್ರಿಕ್ ಏನಂದ್ರೆ ರೀ, ನಡು ತೆಳುವಾಗಬಾರ್ದು ರೀ ಯಾವುದಾದ್ರೂ. ನೋಡ್ತಿರ್ಬೋದು ನೀವು ಅಲ್ಲಿ ನಾವು ಹಳ್ಳಿ ಹೆಂಗೆ ದಿಪ್ಪ ಮಾಡ್ಕೊತ ನಡ್ಬಾರ್ಕಂತ, ಹಂಗೆ ನಡು ದಿಪ್ಪ ಮಾಡ್ಕೋಬೇಕ್ರಿ. ನಡು ತೆಳುವಾಗಬಾರ್ದು ಹೋಳಿಗೆ. ನಡು ತೆಳುವಾತಂದ್ರೆ ದಂಡಿ ದಿಪ್ಪ ಆದ್ರೆ ಚಲೋ ಆಗಂಗಿಲ್ಲ. ದಂಡಿನ ತೆಳು ಮಾಡ್ಕೊಂಡು ನಡು ದಿಪ್ಪ ಮಾಡ್ಕೋದ್ರಿ ಹೋಳಿಗೆ ಯಾವಾಗಾದ್ರೂ. ನೋಡಿರಿ ಹಿಂಗೆ ರೆಡಿ ಆಯ್ತು ನೋಡ್ರಿ ಹೋಳಿಗೆ. ಮಸ್ತ್ ಬಾಯಾಗ ನೀರು ಬರ್ತಾವ್ರಿ ಹೋಳಿಗೆ ನೋಡಿದ್ರೆ. ಯಾಕಂದ್ರೆ ಗೆಣಸಿನ ಹೋಳಿಗೆ ನಮಗೆ ಭಾಳ ಇಷ್ಟ ರೀ. ಏನಲ್ರಿ ನಮ್ಮ ಅಜ್ಜಿ ಕೈಯಾಗಿನ ತಿಂದ ಭಾಳ ಒಂಥರ ರುಚಿ ಇದ್ದಂಗೆ ಆಗ್ಬಿಟ್ಟಿದ್ರಿ. ಗೆಣಸಿನ ಸಜ್ಜನ್ ಬತ್ತಂದ್ರೆ ನಾ ಗೆಣಸಿನ ಹೋಳಿಗೆ ಮಾಡೋದಂದ್ರೆ ಇಷ್ಟು ಇಂಟ್ರೆಸ್ಟ್ ಬರ್ತೈತೆ ನನಗೆ. ಮಸ್ತ್ ಭಾಳ ಬರ್ರಿ ಅಕ್ಕವ್ರು ಮಾತ್ರ ಗೆಣಸಿನ ಹೋಳಿಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮತ್ತು ಮುಂದೆ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.